ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಆರೋಗ್ಯ ವಿಮೆಯ ಕಂತು ಪಾವತಿಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸೌರಭ್ ಅವರಿಗೆ 26 ವರ್ಷ ವಯಸ್ಸು. ಇತ್ತೀಚೆಗೆ ಅವರು ತಮ್ಮ ತಂದೆಯ ಮೊದಲ ಆರೋಗ್ಯ ವಿಮೆಯನ್ನು ಖರೀದಿಸಿದ್ರು. ಅವರ ಸ್ನೇಹಿತರು ಮಾಸಿಕ ಪ್ರೀಮಿಯಮನ್ನು ಪಾವತಿಸ್ತಾ ಇದ್ರು. ಹೀಗಾಗಿ ಇವರು ಕೂಡ ಅದೇ ವಿಧಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮಾಸಿಕ ಪಾವತಿ ಸುಲಭ ಮತ್ತು ಅತಿ ಸೂಕ್ತ ಅನ್ನೋದು ಅವರ ಅಭಿಪ್ರಾಯ. ಈ ರೀತಿ ಯೋಚನೆಯಲ್ಲಿ ಇರೋರು ಸೌರಭ್ ಒಬ್ಬರೇ ಅಲ್ಲ. ವಿಮಾ ವಿತರಕ ಸಂಸ್ಥೆ ಪಾಲಿಸಿ ಬಜಾರ್ ಕೊಟ್ಟಿರುವ ಅಂಕಿಅಂಶವನ್ನು ನೋಡೋಣ. ಸುಮಾರು 26ರಿಂದ 35 ವರ್ಷ ವಯೋಮಾನದ 33% ಸ್ಯಾಲರಿಡ್ ಇಂಡಿವಿಜುವಲ್ಸ್ ಮೊದಲ ಬಾರಿಗೆ ಆರೋಗ್ಯ ವಿಮೆ ಖರೀದಿಸುವಾಗ ಈ ಮಾಸಿಕ ಪಾವತಿಯ ವಿಧಾನವನ್ನು ಆಯ್ಕೆ ಮಾಡ್ಕೋತಾರೆ. ಹೀಗನ್ನೋದು ಪಾಲಿಸಿ ಬಜಾರ್ ಕೊಟ್ಟಿರತಕ್ಕಂಥ ಮಾಹಿತಿ. ನೋಡಿ, ಈ ಪ್ರವೃತ್ತಿ ಟೈರ್ 3 ಸಿಟಿಗಳಲ್ಲಿ ಹೆಚ್ಚು ಜನಪ್ರಿಯ. ಈ ನಗರಗಳಲ್ಲಿ 44% ಜನ ಮಾಸಿಕ ಪಾವತಿಯ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಟೈರ್ 2 ಸಿಟಿಗಳಲ್ಲಿ ಈ ಪ್ರಮಾಣ 31%. ಇನ್ನು ಮೆಟ್ರೋ ನಗರಗಳಲ್ಲಿ 23%. ಈ ಮಂತ್ಲಿ ಪ್ರೀಮಿಯಂ ಜನಪ್ರಿಯತೆ ಹೆಚ್ಚಿದೆ ಅಂದರೆ ಅದು ವಾರ್ಷಿಕ ಪ್ರೀಮಿಯಂ ಪಾವತಿಗಿಂತ ಉತ್ತಮವಾದ ಆಯ್ಕೆ ಅಂತ ತಿಳಿಬಹುದಾ? ನೋಡಿ, ವಾಸ್ತವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ವಿಮಾದಾತ ಕಂಪನಿಗಳು ಮಾಸಿಕ ಅಥವಾ ತ್ರೈಮಾಸಿಕ ಪ್ರೀಮಿಯಂ ಪಾವತಿಯನ್ನು ಪ್ರಮೋಟ್ ಮಾಡ್ತಾ ಇವೆ. ಎಲ್ಲರಿಗೂ ಆರೋಗ್ಯ ವಿಮಾ ಪಾಲಿಸಿ ಕೈಗೆಟುವಂತಾಗಬೇಕು ಅನ್ನೋದು ಇದರ ಉದ್ದೇಶ. 2 ಪಾವತಿ ಆಯ್ಕೆಗಳು ಸುಲಭವಾಗಿಯೂ ತೋರುತ್ತೆ, ಆದರೆ ಅವುಗಳಲ್ಲೂ ಕೂಡ ಕೆಲವು ತೊಂದರೆಗಳಿವೆ. ಈ ಸವಾಲುಗಳ ಬಗ್ಗೆ ಈಗ ಚರ್ಚೆ ಮಾಡೋದಾದರೆ ಇದರಿಂದ ಈ ಪಾವತಿ ವಿಧಾನಗಳು ಎಷ್ಟು ಸೂಕ್ತ ಮತ್ತು ಅನುಕೂಲಕರ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ತೆರಿಗೆ ಮತ್ತು ಹೂಡಿಕೆ ತಜ್ಞರಾದ ಬಲವಂತ ಜೈನ್ ಅವರ ಸಲಹೆಯನ್ನು ಕೇಳೋದಾದರೆ ಇದು ಕಾಣಿಸೋ ರೀತಿ ಉತ್ತಮ ಅಲ್ಲ. ಇದರಲ್ಲಿ ಅನೇಕ ಅನಾನುಕೂಲತೆಗಳು ಕೂಡ ಇವೆ ಅಂತ ಅವರು ಹೇಳ್ತಾರೆ. ಒಂದು ವೇಳೆ ನೀವು ಯಾವುದೋ ಒಂದು ತಿಂಗಳು ಪಾವತಿ ಮಾಡದೆ ಹೋದರೆ ನಿಮ್ಮ ಪಾಲಿಸಿ ಲ್ಯಾಪ್ಸ್ ಆಗಿಬಿಡುತ್ತೆ. ನೀವು ಆಟೋ ಪೇಮೆಂಟ್ ಆಯ್ಕೆ ಮಾಡಿಕೊಂಡಿದ್ರು ಅಕಸ್ಮಾತ್ ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲದೆ ಇದ್ದರೆ ನೀವು ಪೇಮೆಂಟ್ ಮಿಸ್ ಮಾಡುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಕೇವಲ ನಿಮ್ಮ ಪಾಲಿಸಿ ಮಾತ್ರ ಲ್ಯಾಪ್ಸ್ ಆಗಲ್ಲ, ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಪಾಲಿಸಿ ಲ್ಯಾಪ್ಸ್ ಆದರೆ ನೀವು ಹೊಸ ಪಾಲಿಸಿಯನ್ನು ಖರೀದಿಸಬೇಕಾಗುತ್ತೆ. ಹಿಂದಿನ ಪಾಲಿಸಿಯ ಲಾಭಗಳು ನಿಮಗೆ ಸಿಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಾಸಿಕ ಅಥವಾ ತ್ರೈಮಾಸಿಕ ಪಾವತಿ ಅನುಕೂಲಕರ ಅಂತ ಅನಿಸಿದ್ರೂ ಕೂಡ ಒಟ್ಟಾರೆ ಪ್ರೀಮಿಯಂನ ಮೊತ್ತ ವಾರ್ಷಿಕ ಪ್ರೀಮಿಯಂ ಮೊತ್ತಕ್ಕಿಂತ 3ರಿಂದ 4% ಹೆಚ್ಚೇ ಇರುತ್ತೆ. ಇನ್ನು ವಿಮಾ ಕಂಪನಿಗಳೇನೋ ಪಾವತಿ ಕೊನೆಯ ದಿನಾಂಕಕ್ಕಿಂತ ಹೆಚ್ಚುವರಿಯಾಗಿ 15 ದಿನಗಳ ಕಾಲಾವಕಾಶ ಕೊಡುತ್ತೆ. ಈ ಗ್ರೇಸ್ ಪೀರಿಯಡ್ ಮುಗಿದ ತಕ್ಷಣ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಈ ಗ್ರೇಸ್ ಪೀರಿಯಡ್ನಲ್ಲಿ ಆಸ್ಪತ್ರೆಗೆ ದಾಖಲಾದರೆ ವಿಮಾ ಕಂಪನಿ ನಿಮ್ಮ ಕ್ಲೇಮನ್ನು ತಿರಸ್ಕರಿಸುವ ಸಾಧ್ಯತೆಗಳು ಕೂಡ ಇದೇ ಇರುತ್ತೆ. ಇನ್ನೊಂದು ಸಮಸ್ಯೆಯನ್ನು ಉದಾಹರಣೆ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದಾದರೆ, ನೀವು 4 ತಿಂಗಳು ಪ್ರೀಮಿಯನ್ನ ಪಾವತಿಸಿದ್ದೀರಾ ಅಂತ ಇಟ್ಕೊಳ್ಳೋಣ. ಹಾಗೆ 5ನೇ ತಿಂಗಳಲ್ಲಿ ನೀವು ಆಸ್ಪತ್ರೆಗೆ ದಾಖಲಾದರೆ ನಿಮ್ಮ ಕ್ಲೇಮ್ ಸೆಟಲ್ ಮಾಡುವುದಕ್ಕೂ ಮೊದಲು ಉಳಿದ 8 ತಿಂಗಳ ಪ್ರೀಮಿಯಂ ಮೊತ್ತವನ್ನು ನಿಮ್ಮ ಅಪ್ರೂವ್ ಆಗದೆ ಇರೋ ಕ್ಲೇಮ್ ಮೊತ್ತದಿಂದ ಕಡಿತ ಮಾಡಲಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ನಿಮ್ಮ ಕ್ಲೇಮ್ ಮೊತ್ತ ಒಟ್ಟು ಪಾವತಿಸಿದ ಪ್ರೀಮಿಯಂ ಮೊತ್ತಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಕ್ಲೇಮ್ ಸೆಟಲ್ ಆಗೋಕ್ಕೂ ಮೊದಲು ನೀವು ಬಾಕಿ ಪ್ರೀಮಿಯಂ ಮೊತ್ತವನ್ನು ಪಾವತಿಸಬೇಕು. ಇದನ್ನು ರೂಪಾಯಿ ಲೆಕ್ಕಾಚಾರದಲ್ಲಿ ತಿಳ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಮಾಸಿಕ ಪ್ರೀಮಿಯಂ ಮೊತ್ತ 1,000 ರೂಪಾಯಿ ಆಗಿದ್ರೆ 4 ತಿಂಗಳಿಗೆ ನೀವು ಪ್ರೀಮಿಯಂ ಮೊತ್ತವನ್ನು ಪಾವತಿಸಿ 30,000 ರೂಪಾಯಿ ಕ್ಲೇಮ್ ಸಲ್ಲಿಸಿದರೆ ವಿಮಾ ಕಂಪನಿಯು ಉಳಿದ ಪ್ರೀಮಿಯಂ ಮೊತ್ತವಾದ 8,000 ರೂಪಾಯಿ ಕಡಿತ ಮಾಡಿ ಬಾಕಿ ಮೊತ್ತವಾದ 22,000 ರೂಪಾಯಿ ಮಾತ್ರ ಪಾವತಿ ಮಾಡುತ್ತೆ. ಇನ್ನು ಮುಂದುವರೆದು ಪ್ರತಿ EMI ವಹಿವಾಟಿನೊಂದಿಗೆ ಅಂದರೆ ಮಾಸಿಕ ಪ್ರೀಮಿಯಂ ಪಾವತಿಗೆ ಪ್ರಾಸೆಸಿಂಗ್ ಫೀ ಕೂಡ ವಿಧಿಸಲ್ಪಡಬಹುದು. ಹೀಗಾಗಿ ಅನುಕೂಲಕರ ಅಥವಾ ಕನ್ವೀನಿಯಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಸಿಕ ಅಥವಾ ತ್ರೈಮಾಸಿಕ ಪಾವತಿಯ ಆಯ್ಕೆ ಮಾಡ್ಕೋಬೇಡಿ. ಬದಲಿಗೆ ಅದನ್ನು ವಾರ್ಷಿಕ ಪ್ರೀಮಿಯಂ ಮೊತ್ತದೊಂದಿಗೆ ಹೋಲಿಕೆ ಮಾಡಿ ನಿಮ್ಮ ಲಾಭ ಮತ್ತು ನಷ್ಟಗಳನ್ನು ತಿಳಿದು ನಿಮ್ಮ ವೈಯಕ್ತಿಕ ಆರ್ಥಿಕ ಸ್ಥಿತಿಗತಿಯನ್ನು ಆಧರಿಸಿ ನಿಮಗೆ ಸೂಕ್ತವಾಗುವ ಪಾವತಿಯ ಅವಧಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.